ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಡಿಸೆಂಬರ್ 30 ಮಂಗಳವಾರದಂದು ಈ ಸಲ ವೈಕುಂಠ ಏಕಾದಶಿ ಬಂದಿದೆ. ಮಂಗಳವಾರದಂದು ಬೆಳಗ್ಗೆ 7 ಗಂಟೆಗೆ ಶುರುವಾಗಿ ಡಿಸೆಂಬರ್ 31 ಬೆಳಗಿನ ಜಾವ 5 ಗಂಟೆಗೆ ಮುಕ್ತಾಯವಾಗುತ್ತದೆ. ವೈಕುಂಠ ಏಕಾದಶಿ ದಿನ ಬೆಳಗಿನ ಬೇಗ ಎದ್ದು ಸ್ನಾನ ಮಾಡಿ ಮಡಿಬಟ್ಟೆ ಉಟ್ಟು ದೇವರ ಪೂಜೆ ಮಾಡಬೇಕು. ಉಪವಾಸ ಮಾಡ್ತಿರೋರು ಬೆಳಗಿನ ಸಂಕಲ್ಪ ಮಾಡಿಕೊಂಡು ಉಪವಾಸ ಮಾಡ್ಕೋಬೇಕು. ನಿಮ್ಮಲ್ಲಿ ವೆಂಕಟೇಶ್ವರ ಸ್ವಾಮಿ ಅಥವಾ ವಿಷ್ಣು ಸ್ವಾಮಿ ಫೋಟೋ ಇದ್ದರೆ ಅಥವಾ ವಿಗ್ರಹ ಇದ್ದರೆ ಅದಕ್ಕೆ ಪೂಜೆ ಸಲ್ಲಿಸಬೇಕು. ವಿಗ್ರಹ ಇರುವವರು ಕಂಪಲ್ಸರಿ ಪಂಚಾಮೃತದಲ್ಲಿ ಪೂಜೆ ಮಾಡಬೇಕು. ಅಥವಾ ಫೋಟೋ ಇರುವವರು ಅದಕ್ಕೆ ಗೆಜ್ಜೆ ವಸ್ತ್ರ ಧರಿಸಿ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಬೇಕು. ಹಾಗೆ ಅಕ್ಕಿ ಹಿಟ್ಟಿನ ದೀಪವನ್ನು ಮಾಡಬೇಕು. ಅದನ್ನ ನೆಲದ ಮೇಲೆ ಇಡಬೇಡಿ. ಒಂದು ತಟ್ಟೆಯಲ್ಲಿ ಎಲೆ ಇಟ್ಟು ಅದ್ರ ಮೇಲೆ ಅಕ್ಷತೆ ಕಾಳಿಟ್ಟು ಹಾಗೆ 5 ಭಾಗದಲ್ಲಿ ಅರಿಶಿನ ಕುಂಕುಮವನ್ನಿಟ್ಟು ಅದ್ರ ಮೇಲೆ ದೀಪವನ್ನು ಇಡಬೇಕು. ಅಥವಾ ನೀವು ಇಲ್ಲ ನನ್ನ ನೆಲದ ಮೇಲೆ ಇಡಬೇಕು ಅಂದ್ರೆ ವಿಳ್ಯದೆಲೆನೇ ಇಡಿ. ಯಾಕಂದ್ರೆ ನೆಲದ ಮೇಲೆ ಇಡಬೇಡ್ದು. ಅದಕ್ಕೆ ನೀವು ತುಪ್ಪ, ಕೊಬ್ಬರಿ ಎಣ್ಣೆ ಅಥವಾ ನೀವು ದಿನನಿತ್ಯ ಯೂಸ್ ಮಾಡುವಂತ ಎಣ್ಣೆಗಳನ್ನ ಸಮೇತ ಹಾಕ್ಬೋದು. ವೆಂಕಟರಮಣ ಸ್ವಾಮಿ ಹತ್ರ ಇಷ್ಟಾರ್ಥ ಪ್ರಾಪ್ತಿಗಾಗಿ ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಹಾಗೆ ಇದನ್ನ ಪ್ರತಿ ಶನಿವಾರ ಹಚ್ಚೋದ್ರಿಂದ ಅಥವಾ ಶ್ರಾವಣ ಶನಿವಾರ ಹಚ್ಚೋದ್ರಿಂದ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಇನ್ನು ನೈವೇದ್ಯ ಅಂತ ಬರಕ್ ಹೋದ್ರೆ ರೈಸ್ ಐಟಮ್ಸ್ ಏನು ಮಾಡಬೇಡ್ದು. ಅವಲಕ್ಕಿ ಅಥವಾ ಪಂಚಾಮೃತ, ಕೋಸಂಬರಿ ಈ ಥರ ಏನಾದರೂ ಇಡ್ಬೋದು. ಆದರೆ ರೈಸ್ ಐಟಮ್ ಇಡಬೇಡ್ದು. ಹಾಗೆ ನೀವು ಕೂಡ ರೈಸ್ ಐಟಮ್ ತಿನ್ಬೇಡ್ದು. ಅಂದ್ರೆ ಉಪವಾಸ ಮಾಡ್ತಿರೋರಂತೂ ರೈಸ್ ಐಟಮ್ ತಿನ್ನಬಾರದು. ಹಾಗೆ ಹಣ್ಣುಗಳನ್ನ ಸಮೇತ ನೈವೇದ್ಯ ಅಂತ ಇಡಬಹುದು. ಮೊದಲಿಗೆ ಗಣಪತಿ ಪೂಜೆ ಮಾಡಿ ಗಣಪತಿಯ ವಿಗ್ರಹ ಇದ್ದಿದ್ರೆ ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡಬೇಕು. ಹಾಗೆ ಫೋಟೋ ಇದ್ರೆ ಅದಕ್ಕೆ ಗೆಜ್ಜೆ ವಸ್ತ್ರ ಹಾಕಿ ಪೂಜೆ ಮಾಡಬೇಕು. ನಿಮ್ಮನೇಲಿ ಏನಾದ್ರೂ ಗಣಪತಿಯ ವಿಗ್ರಹ ಅಥವಾ ಫೋಟೋ ಇಲ್ಲ ಅಂದ್ರೆ ಸಗಣಿಯಿಂದ ಗಣಪತಿಯ ಮೂರ್ತಿಯನ್ನು ಮಾಡಿ ಅದಕ್ಕೆ ಪೂಜೆ ಮಾಡಿದ್ರು ಆಗುತ್ತೆ. ನಂತರ ಪೂಜೆ ಮಾಡಿ ದೀಪಗಳನ್ನು ಹಚ್ಚಿ ಮನೆಯಲ್ಲಿ ಪೂಜೆ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು. ಹಾಗೆ ಪೂಜೆ ಮಾಡ್ಬೇಕಾದ್ರೆ ಒಂದ್ ಕಾಯಿನ ಹೊಡೆದು ವಿಷ್ಣುವಿನ ಅಷ್ಟೋತ್ತರ ಶ್ಲೋಕವನ್ನು ಹೇಳ್ಕೊಬೇಕು. ಎಲ್ಲಾ ಪೂಜೆಗಳನ್ನು ಮುಗಿಸಿದ ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು. ವೈಕುಂಠ ಏಕಾದಶಿ ದಿನ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ದ್ವಾರವನ್ನು ಸೃಷ್ಟಿ ಮಾಡಿರ್ತಾರೆ. ಅದನ್ನು ವೈಕುಂಠ ದ್ವಾರ ಅಂತಾರೆ. ಅದರಲ್ಲಿ ಹೋಗೋದ್ರಿಂದ ನಮ್ಮ ಪಾಪಗಳೆಲ್ಲ ಕಳಿಯುತ್ತೆ ಅನ್ನೋ ನಂಬಿಕೆ. ಹಾಗೆ ನಮ್ಗೆ ಮೋಕ್ಷ ಪ್ರಾಪ್ತಿಯಾಗಿ 7 ಜನ್ಮದ ಪಾಪ ಎಲ್ಲ ಕಳಿಯುತ್ತೆ ಅನ್ನೋ ವಾಡಿಕೆ ಕೂಡ ಇದೆ. ಆ ದ್ವಾರದಲ್ಲಿ ಓಡಾಡಿದ್ರೆ ಸಾಕು ನಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಹಾಗೆ ನಮ್ಮ ಸಕಲ ಪಾಪಗಳು ಕಳಿಯುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಉಪವಾಸ ಇರುವವರು ಬೆಳಗಿನ ಸಂಕಲ್ಪ ಮಾಡ್ಕೊಂಡು ಇಡೀ ದಿನ ಉಪವಾಸ ಇರಬೇಕು. ಒಬ್ಬೊಬ್ರು ಒಂದೊತ್ತು ಕೂಡ ತಿಂತಾರೆ. ಆದ್ರೆ ಒಂದೊತ್ತಲ್ಲಿ ಅನ್ನ ಸೇವನೆ ಮಾಡಬೇಡ್ದು. ಉಪವಾಸವನ್ನು ಪೂರ್ತಿ ದಿನ ಮಾಡೋರು ದಿನಪೂರ್ತಿ ಏನು ತಿಂದೇನೆ ದೇವರ ಕೀರ್ತನೆಗಳನ್ನ ಹೇಳ್ಕೊಂಡು ಪೂಜೆ ಮಾಡಬೇಕು. ಹಾಗೆ ಹರಿನಾಮ ಸ್ಮರಣೆಯನ್ನು ಮಾಡ್ಕೊಬೇಕು. ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಮಾರನೇ ದಿನ ದೇವರಿಗೆ ಪೂಜೆ ಮಾಡಿ ಆಮೇಲೆ ಊಟವನ್ನು ಮಾಡಬೇಕು. ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಮಡಿಬಟ್ಟೆಯನ್ನು ಉಟ್ಟು ಆಮೇಲೆ ಪೂಜೆಯನ್ನು ಮಾಡಿ ನೈವೇದ್ಯ ಕೂಡ ಮಾಡಬೇಕು. ಅದು ಯಾಕೆ ಅಂದ್ರೆ ಏಕಾದಶಿ ದಿನ ಪೂರ್ತಿ ಉಪವಾಸ ಮಾಡಬೇಕು. ದ್ವಾದಶಿ ಅಂದ್ರೆ ಮರುದಿನ ಉಪವಾಸವನ್ನು ಬಿಟ್ಟು ಊಟ ಮಾಡಬೇಕು. ಈ ರೀತಿ ಕೂಡ ಒಬ್ಬೊಬ್ರು ಉಪವಾಸವನ್ನು ಮಾಡ್ತಾರೆ. ಆದ್ರೆ ಇನ್ನೊಂದರ ಹೇಗೆ ಅಂದ್ರೆ ಒಂದೊತ್ತು ಊಟ ಮಾಡ್ತಾರೆ. ಅಂದ್ರೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಾಯಂಕಾಲ ಉಪವಾಸವನ್ನು ಬಿಟ್ಟು ಪೂಜೆ ಮಾಡಿ ಊಟ ಮಾಡ್ತಾರೆ. ಅಂದ್ರೆ ಒಂದು ಹೊತ್ತು ಊಟ ಮಾಡೋರು ಸರಳವಾದ ಊಟವನ್ನು ಮಾಡ್ಬೇಕು. ಅಂದ್ರೆ ಲಘುವಾದ ಆಹಾರ ಅಂದರೆ ಕಾಳುಗಳನ್ನಂತೂ ಸೇವನೆ ಮಾಡ್ಲೇಬೇಡಿ. ಅದ್ರಲ್ಲೂ ಉದ್ದಿನ ಬೇಳೆ ಅಂತೂ ತಿನ್ಬೇಡಿ. ಅನ್ನವನ್ನಂತೂ ತಿನ್ನಲೇಬಾರದು. ಏಕಾದಶಿ ಉಪವಾಸವನ್ನು ಮಾಡದೇ ಬರದವರು ಕೂಡ ಅನ್ನವನ್ನು ತಿನ್ನಬೇಡಿ. ಮನೆಯಲ್ಲಿ ಕೂಡ ಅನ್ನದ ಪದಾರ್ಥವನ್ನು ಏನೂ ಮಾಡಬೇಡಿ. ನೀವು ಕೂಡ ತಿನ್ಬೇಡಿ. ನೈವೇದ್ಯಕ್ಕೂ ಕೂಡ ಅದನ್ನು ಸಮರ್ಪಿಸೋ ಹಾಗಿಲ್ಲ. ಹಾಗೆ ಉಪ್ಪಾಗಿರುವಂತದ್ದು ಮೊಸರು ಯಾವ್ದನ್ನು ತಿನ್ಬೇಡ್ದು. ಅಂದ್ರೆ ಸಪ್ಪೆ ಪದಾರ್ಥವನ್ನು ತಿನ್ಬೇಕು. ಹಾಲು, ಹಣ್ಣು ಈ ತರ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಅಥವಾ ಒಬ್ಬೊಬ್ರು ನಾನೇನು ಉಪವಾಸ ಮಾಡಲ್ಲ ಅದು ದೇವ ದರ್ಶನ ಮಾಡ್ತೀನಿ ಅನ್ನೋರು ಕೂಡ ಹೋಗಿ ಬರ್ಬೋದು. ಇದರಿಂದ ಕೂಡ ನಿಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಹಾಗೆ ನಿಮ್ಮ ಕಷ್ಟಗಳು ಕಳೆಯುತ್ತದೆ. ವೈಕುಂಠ ಏಕಾದಶಿ ದಿನ ಬೆಳಗ್ಗೆ ಕೂಡ ಪೂಜೆ ಮಾಡಬಹುದು. ಹಾಗೆ ಗೋಧೂಳಿ ಮುಹೂರ್ತದಲ್ಲಿ ಕೂಡ ಪೂಜೆಯನ್ನು ಮಾಡಬಹುದು. ಆದರೆ ಉಪವಾಸ ಮಾಡ್ತಿರೋರಂತೂ ಬೆಳಗ್ಗೆನೆ ಪೂಜೆ ಮಾಡಬೇಕು. ಆ ದಿನ ರಾಹುಕಾಲ ಅಥವಾ ಯಮಗಂಡ ಕಾಲವನ್ನು ನೋಡ್ಕೊಂಡು ಪೂಜೆಯನ್ನು ಮಾಡಬೇಕು. ಆದರೆ ಉಪವಾಸ ಇರೋರು ಮಾತ್ರ ಬೆಳಗ್ಗೆಯಿಂದನೇ ಪ್ರಾರಂಭ ಮಾಡಿ. ವೈಕುಂಠ ಏಕಾದಶಿ ಡಿಸೆಂಬರ್ 30ರಂದು ಯಮಗಂಡ ಕಾಲ ಬಂದು ಬೆಳಗ್ಗೆ 9:30 ಸ್ಟಾರ್ಟ್ ಆಗುತ್ತೆ. 10:57 ಇರುತ್ತದೆ. ಆ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಬಾರದು. ಹಾಗೆ ರಾಹುಕಾಲ ಮಧ್ಯಾಹ್ನ 3:13 4:38 ಇದೆ. ಆ ಒಂದು ಸಮಯದಲ್ಲಿ ಕೂಡ ವೈಕುಂಠ ಏಕಾದಶಿ ಪೂಜೆಯನ್ನು ಮಾಡಬಾರದು. ಈ 2 ಸಮಯದನ್ನು ಬಿಟ್ಟು ಮಿಕ್ಕಿದೆಲ್ಲ ಟೈಮಲ್ಲೂ ಪೂಜೆ ಮಾಡಬಹುದು. ಕೆಲವೊಬ್ರು ಡಿಸೆಂಬರ್ 31 ವೈಕುಂಠ ಏಕಾದಶಿ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ನೀವು ಡಿಸೆಂಬರ್ 30ನೇ ತಾರೀಕೆ ಮಾಡಬೇಕು. ಯಾಕಂದ್ರೆ ಅವತ್ತೇ ಏಕಾದಶಿ. ಡಿಸೆಂಬರ್ 31ನೇ ತಾರೀಕು ಮಾಡಿದ್ರೆ ಅದು ದ್ವಾದಶಿ ಆಗುತ್ತೆ. ಅದು ಏಕಾದಶಿ ಲೆಕ್ಕಕ್ಕೆ ಬರಲ್ಲ. ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಡಿಸೆಂಬರ್ 31 ಏಕಾದಶಿ ಅಂತ ಕೊಟ್ಟಿದ್ದಾರೆ. ಆದ್ರೆ ಡಿಸೆಂಬರ್ 31 ಅಲ್ಲ,
30ನೇ ತಾರೀಕೆ ಪೂಜೆ ಮಾಡಬೇಕು. ನೀವೇನಾದ್ರೂ ಇಲ್ಲಪ್ಪ ನಾನು ಡಿಸೆಂಬರ್ 31ನೇ ತಾರೀಕೆ ಮಾಡ್ತೀನಿ ಅಂದ್ರೆ ಬೆಳಗ್ಗೆ 5 ಗಂಟೆ ಜಾವದವರೆಗೂ ಇದೆ. ಸೊ ಅದ್ರೊಳಗಡೆ ಪೂಜೆ ಮಾಡ್ಕೊಬಹುದು. ಈ ಮಾಹಿತಿಗಳು ನಿಮಗೆ ಏನಾದ್ರು ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಿ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಹಾಗೆ ವೆಂಕಟರಮಣ ಸ್ವಾಮಿ ಎಲ್ಲರಿಗೂ ಒಳ್ಳೇದ್ ಮಾಡಲಿ.